ಅಭಿ ಇವತ್ತು ನನಗಿಂತ ಹೈಟ್ ಬಂದ್ಬಿಟ್ಟಿದ್ದಾರೆ. ಇಷ್ಟು ಸೈಕಲ್ ತಿಳ್ಕೊಂಡು ಬಂದಿದ್ದಲ್ವಾ ಲಾಸ್ಟ್ 2 years ಬ್ಯಾಕ್. ರವಿ ಅಣ್ಣ ಅವ್ರದ್ದು ಜನ್ಮದಿನ, ಒಂದು ಅರ್ಥಪೂರ್ಣವಾದಂತಹ ಹುಟ್ಟುಹಬ್ಬವನ್ನ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಆಚರಣೆ ಮಾಡಿಕೊಂಡು ಅಕ್ಕಿ ಆಗಿರ್ಬೋದು, ಅದೇ ಇಲ್ಲಿ ಬೇಕಾಗುವಂತ ಹಾಲಾಗಿರ್ಬೋದು ತಗೊಂಡಿದ್ದಾರೆ. ಯಾವುದೇ ರೀತಿ ಹುಟ್ಟುಹಬ್ಬ ಆಗಿರ್ಲಿ, ಏನೇ ಆಗಿದ್ರು ಬಂದು ಇಲ್ಲಿ ಆಚರಿಸ್ಕೊಳ್ಳಿ. ಇಲ್ಲಿ ಇರೋಂಥವ್ರಿಗೆ ಏನಾದ್ರು ನೀವು ಕೊಟ್ರೆ ಒಂದು ಹೆಲ್ಪ್ ಆಗುತ್ತೆ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಬಹಳ ಸಂತೋಷ ಆಗ್ತಾ ಇದೆ. ಅಭಿ ಇವತ್ತು ನನಗಿಂತ ಹೈಟ್ ಬಂದ್ಬಿಟ್ಟಿದ್ದಾರೆ. ಸೊ ತುಂಬಾ ವರ್ಷಗಳಿಂದ ಜನಸ್ನೇಹಿ ಆಶ್ರಮಕ್ಕೆ ಬರ್ತಾ ಇರ್ತಾರೆ, ಅವ್ರ ಕೈಲಾಗಿ ಸಹಾಯ ಮಾಡ್ತಾ ಇರ್ತಾರೆ, ಬಹಳ ಖುಷಿ ಆಗುತ್ತೆ. ಹಾಗೆ ಇವ್ರ ಹೆಸರು ರವಿ ಸ್ವಾಮಿಗಳಂತ. ಸೊ ನಮ್ಮ ರವಿ ಅಣ್ಣ ಅವ್ರದ್ದು ಜನ್ಮದಿನ, ಒಂದು ಅರ್ಥಪೂರ್ಣವಾದಂತಹ ಹುಟ್ಟುಹಬ್ಬವನ್ನ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಆಚರಣೆ ಮಾಡಿಕೊಂಡು ಅಕ್ಕಿ ಆಗಿರ್ಬೋದು, ಅದೇ ಇಲ್ಲಿ ಬೇಕಾಗುವಂತ ಹಾಲಾಗಿರ್ಬೋದು ತಗೊಂಡಿದ್ದಾರೆ. ನಿಜವಾಗ್ಲೂ ಇವ್ರು ನಾನು ತುಂಬಾ ವರ್ಷದಿಂದ ಗಮನಿಸ್ತಾ ಇದ್ದೀನಿ. ಇನ್ನು ಚಿಕ್ಕ ಹುಡುಗ, ಬಹಳ ಒಳ್ಳೆ ವ್ಯಕ್ತಿತ್ವ ಇದೆ, ಒಳ್ಳೆ ಮನಸ್ಸಿದೆ. ನನಗೆ ಆಶ್ಚರ್ಯ ಅನ್ನಿಸ್ತು ಸಡನ್ ಆಗಿ ನೋಡಿ ಶುದ್ಧ ಬೆಳೆದ್ಬಿಟ್ಟಿದ್ದೀರಾ ಅಂತ. ಏನ್ ಹೇಳಕ್ ಇಷ್ಟಪಡ್ತೀಯಮ್ಮ? ತುಂಬಾ ಖುಷಿ ಆಗುತ್ತೆ ನೀವು ಮಾಡೋದೆಲ್ಲ ನೋಡಿದ್ರೆ. ಅದಕ್ಕೋಸ್ಕರ ಇಲ್ಲಿ ಮಾಡ್ಬೇಕು ಅಂತೇಳಿ ಅವರು ಇವತ್ತೇನಾದ್ರು ಒಂದು ಉಡುಗೊರೆ ಕೊಡ್ಬೇಕು ಅಂದ್ರು, ಅದಕ್ಕೆ ಏನು ಇಲ್ಲಿ ನೋಡಿದ್ಮೇಲೆ ಅಂದ್ರೆ ಈ ಆಶ್ರಮ ಹೇಗಿದೆ, ಕರ್ನಾಟಕ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀಯ? ಏನಂದ್ರೆ ನಿಮ್ಗೆ ಯಾವುದೇ ರೀತಿ ಹುಟ್ಟುಹಬ್ಬ ಆಗಿರ್ಲಿ, ಏನೇ ಆಗಿದ್ರು ಬಂದು ಇಲ್ಲಿ ಆಚರಿಸ್ಕೊಳ್ಳಿ. ಇಲ್ಲಿ ಇರೋಂಥವ್ರಿಗೆ ಏನಾದ್ರು ನೀವು ಕೊಟ್ರೆ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಇಷ್ಟು ಸೈಕಲ್ ತಿಳ್ಕೊಂಡು ಬಂದಿದ್ದಲ್ವಾ ಲಾಸ್ಟ್ 2 years ಬ್ಯಾಕ್. ಕಮಲಾನಗರದಿಂದ ಸೈಕಲ್ ತಿಳ್ಕೊಂಡು ಬಂದಿದ್ರು. ಇವತ್ತು ನನಗಿಂತ ಹೈಟ್ ಬೆಳೆದ್ಬಿಟ್ಟವ್ರೆ. ಇಲ್ಲಿ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.